ಬ್ರೇಕ್ಫಾಸ್ಟ್ ಆದಾಗ ತಾವು ಕೂಡ ಇದ್ದೀರಿ. ನಾಳೆ ಕೂಡ DK ಬ್ರೇಕ್ಫಾಸ್ಟ್ ಕರೆದಿರೋ ವಿಚಾರ ಚರ್ಚೆ ಆಗ್ತದೆ. ನೀವು ಹೋಗ್ತೀರಾ ಅಥವಾ ಏನಾದರೂ ಈ ಬಗ್ಗೆ ಮಾಹಿತಿ ಇದೆ? ಇಲ್ಲ, ಅವತ್ತು ಸಾಹೇಬ್ರು DCM ಅವರು ಕೂಡ ಕರೆದ್ರು. ಡೇಟ್ ಯಾವುದು ಅಂತ ನಿಗದಿ ಮಾಡಿರಲಿಲ್ಲ. ಬಹುಶಃ ಯಾವತ್ತು ಅಂತ ಇನ್ನೂ ನಿಗದಿಯಾಗಿ ಕರೀತಾರೆ ಅಂತ ಕಾಣುತ್ತೆ. ಸರ್, ಇಬ್ಬರ ನಡುವೆ ಕದನ ವಿರಾಮಕ್ಕೆ ಸೇತುವೆ ಆಗಿದ್ದು ಪಣ್ಣನವರು ನಿಜನಾ ಸರ್? ಆ ಥರ ಹೇಳೋದು ಸರಿಯಲ್ಲ. ನಾನು ಅವತ್ತು ದೂರವಾಣಿ ಕರೆ ಬಂದಾಗ, ಈಗ ಮುಖ್ಯಮಂತ್ರಿಗಳು ಮೊಬೈಲ್ ಫೋನ್ ಇಲ್ಲ ಅವ್ರ ಹತ್ರ, ಯಾರಿಗಾರೊಬ್ಬರು ಬೇರೆಯವ್ರಿಗೆ ಕರೆ ಮಾಡಿನೇ ಅವ್ರು ಸಂಪರ್ಕ ಮಾಡಬೇಕು. ಆ ರೀತಿಯಾಗಿ ನಾನು ಜೊತೆಯಲ್ಲಿದ್ದೀನಿ ಅಂತ ಗೊತ್ತಾಗಿ ನನಗೆ ಕರೆ ಬಂತು. ನಾನು ಅವ್ರಿಗೆ ದೂರವಾಣಿಯನ್ನು ಕೊಟ್ಟೆ. ಈ ಥರ ಮಾಡೋದು ಸೂಕ್ತ ಅಂಥೇಳಿ ಮೇಲಿಂದ ಅವ್ರಿಗೆ ತಿಳಿಸಿದರು. ಅವರು ಆಮೇಲೆ ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ಅವ್ರಿಗೆ ಅಷ್ಟರಲ್ಲಿ DCM ಸಾಹೇಬರಿಗೂ ಕೂಡ ಅದೇ ಥರದ ಸಂದೇಶ ಹೋಗಿತ್ತು. ಅದರಿಂದ ಅವರಿಬ್ಬರು ದೇ ಆರ್ ದಿ ಟಾಲೆಸ್ಟ್ ಲೀಡರ್ಸ್ ಆಫ್ ಅವರ್ ಪಾರ್ಟಿ. ಅವ್ರಿಗೇನು ಸೇತುವೆ ಆಗುವಂಥ ಏನು ಅರ್ಹತೆ ನನಗಿಲ್ಲ. ಅವರಿಬ್ಬರು ಮಾತಾಡಿದ್ದಾರೆ. ಪಕ್ಷ ಮತ್ತು ಸರ್ಕಾರದ ಮತ್ತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಇಬ್ಬರು ಕೂಡ ಬದ್ಧರಾಗಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಸಂಶಯ ಇಲ್ಲ. ಆ ರೀತಿಯಾದಂಥ ಸಂದೇಶವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಡೆಲ್ಲಿಗೆ ಹೋಗಿ ಬಂದಿದ್ದಾರೆ, ಸಂದೇಶವನ್ನು ಒತ್ತಂದ್ರ ಅಂತ. ಅವರು ಪಾಪ ಅವ್ರ ತಂದೆಯವ್ರನ್ನ ಭೇಟಿ ಮಾಡಕ್ಕೆ ಹೋದ ಅಂದರೆ ಸಂದೇಶ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಖರ್ಗೆ ಸಾಹೇಬರು. ಆದರೆ ಅವರು ಪ್ರಿಯಾಂಕ್ ಖರ್ಗೆ ಅವರ ತಂದೆ ಕೂಡ ಅಲ್ವಾ, ಸೊ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ. ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲ, ಅದು ಅವರ ಟೆಕ್ ಸಮಿಟ್ ವಿಚಾರದಲ್ಲಿ ಅವ್ರು ಚರ್ಚೆ ಮಾಡಿದ್ದಾರೆ. ನಾಳೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಕೂಡ ಬ್ರೇಕ್ ಆಗುತ್ತೆ, ಯಾಕಂದ್ರೆ ಅಧಿವೇಶನ ಕೂಡ ಇದೆ. ಅಲ್ಲ, ನಾಳೆ ಬ್ರೇಕ್ಫಾಸ್ಟ್ ಇರೋ ವಿಚಾರ ನನಗೆ ಗೊತ್ತಿಲ್ಲ. ಅವತ್ತು ಚರ್ಚೆ ಮಾಡಿದ್ರು, ಮಂಗಳವಾರ ಕರೆಯೋದಾ ಬುಧವಾರ ಕರೆಯೋದಾ ಅಂತ ಮಾತಾಡ್ತಾ ಇದ್ರು. ನಾವು ಚರ್ಚೆ ಮಂಗಳವಾರ ಮಾಡ್ಬೋದು, ಆದರೂ ನಾನು ತಿಳಿಸ್ತೀನಿ ಅಂತ ಹೇಳಿದರು DCM ಅವರು. ಈಗ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಈಗ ಒಂದೇ ಒಂದು ಇರೋದು ನಮ್ಮ ಗುರಿ. ಈ ಬಾರಿ ನಡೆಯುವಂಥ ಅಧಿವೇಶನದಲ್ಲಿ ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಮಾಡುವಂಥ ಅಪಪ್ರಚಾರಗಳನ್ನು ಸಮರ್ಥವಾಗಿ ಎದುರಿಸುತ್ತದೆ ನಮ್ಮ ಗುರಿ. ಮತ್ತು ನಾವು ಸರ್ಕಾರ ನಡೆಸಿರುವಂಥ ಆಡಳಿತದಲ್ಲಿ ಹಲವಾರು ಜನಪರ ನಿರ್ಣಯಗಳೇನಿದೆ ಅದನ್ನು ಕೂಡ ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ. ಇದು ಅಸೆಂಬ್ಲಿಗೆ ಮಾತ್ರ ಸೀಮಿತನಾ ಸರ್ ಈ ಕದನ ವಿರಾಮ? ಕದನನೂ ಇಲ್ಲ, ಅದರಿಂದ ವಿರಾಮನೂ ಇಲ್ಲ. ಕಳೆದ ಒಂದು ವಾರದಿಂದ ನೀವು ನೋಡಿದ್ದೀರಾ? ನಾನು ಈಗಾಗಲೇ ಹೇಳಿದ್ದೀನಿ, ಬಹಳಷ್ಟು ಜನ ನಾಯಕರು ಹೇಳಿದ್ದಾರೆ. ಒಂದು ನಮ್ಮ ಆಂತರಿಕವಾದಂಥ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇದರಲ್ಲಿ ಚರ್ಚೆ ಆಗ್ತದೆ. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ. ಅದರಿಂದ ಸಹಜವಾಗಿ ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ದೊಡ್ಡ ಉನ್ನತ ಮಟ್ಟದ ನಾಯಕರು ಇದ್ದಾರೆ ನಮ್ಮ ಪಕ್ಷದಲ್ಲಿ. ಸಹಜವಾಗಿ ಚರ್ಚೆ ಆಗೋದರಲ್ಲಿ ತಪ್ಪೇನಿಲ್ಲ. ಆ್ಯಂಡ್ ವಿ ಆರ್ ಬಿಲೀವ್ ಇನ್ ಡೆಮೋಕ್ರಸಿ, ಇಂಟರ್ನಲ್ ಡೆಮೋಕ್ರಸಿ. ಅದನ್ನ ನೀವು ಕದನ ಅಂತ ಕೇಳ್ತಾ ಇದ್ದೀರಾ? ಬಿಜೆಪಿ ಒಂದು ಆರೋಪ ಇದೆ, ಇದು ಕೇವಲ 40 ದಿನ ವ್ಯಾಲಿಡಿಟಿ ಅಷ್ಟೇ, ಮತ್ತೆ ಶುರು ಆಗುತ್ತೆ ಅನ್ನೋದು ಕೂಡ ಅವರು ಹೇಳ್ತಾರೆ. ಬಿಜೆಪಿ ಇಸ್ ಎ ಫೇಲ್ಡ್ ಆಪೋಸಿಷನ್ ಇನ್ ಕರ್ನಾಟಕ. ಬಿಜೆಪಿ ಅತಿ ಅಸಮರ್ಥವಾದಂಥ ವಿರೋಧ ಪಕ್ಷ ಇಡೀ ದೇಶದಲ್ಲಿ ಯಾವ್ದಾರಿದ್ರೆ ಅದು ಕರ್ನಾಟಕದ ಭಾರತೀಯ ಜನತಾ ಪಕ್ಷ. 4-5 ಗುಂಪುಗಳಲ್ಲಿ ಒಡೆದು ಪಾಪ ಅವ್ರ ಸಮಸ್ಯೆಗಳನ್ನೇ ಬಗೆಹರಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಗೂಬೆ ಕುಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ 3 ಜನ ಯಾಕೆ ಉಚ್ಚಾಟನೆ ಮಾಡಿದ್ರು ಅವ್ರ ಪಕ್ಷದಿಂದ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅಧಿಕಾರಕ್ಕೆ ಕಚ್ಚಾಟ ಕೇಳಿದೀವಪ್ಪ. ವಿರೋಧ ಪಕ್ಷದಲ್ಲಿ ಕಚ್ಚಾಟ ಕೇಳಿದ್ದೀರಾ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವರ ಶಾಸಕರನ್ನೇ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿನಲ್ಲಿರುವಂಥವ್ರ ಮಾತುಗಳನ್ನ ನೀವು ಕೇಳಿ ದಯವಿಟ್ಟು ಪ್ರಶ್ನೆ ಕೇಳಬೇಡಿ.